ಕಾಳಗಿ ತಾಲೂಕಿನ ಮಾಡಬೂಳು ಗ್ರಾಮದಲ್ಲಿನ ನೂತನವಾಗಿ ಲೋಕಾರ್ಪಣೆಗೊಳ್ಳುತ್ತಿರುವ ಪ್ರಾಣಿ ಸಂಗ್ರಹಾಲಯಕ್ಕೆ ಹನುಮಂತಪ್ಪ ಗಾರಂಪಳ್ಳಿಯವರ ಹೆಸರಿಡಬೇಕು ಎಂದು ಎಬಿ ಹೊಸಮನಿ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಾಡಬೂಳು ಗ್ರಾಮದ ಸರ್ವೆ ನಂಬರ್ 48ರಲ್ಲಿ 123 ಎಕರೆ ಸರ್ಕಾರಿ ಜಮೀನು ಇದ್ದು, ಅದರ ಪೈಕಿ 1998ರ ಸಾಲಿನಲ್ಲಿ 4 ಎಕರೆ ಕಂದಾಯ ಜಮೀನು ಮತ್ತು 2000 ಸಾಲಿನಲ್ಲಿ ಒಟ್ಟು ಅಂದಾಜು 80 ಎಕರೆ ಒಟ್ಟು 84 ಎಕರೆ ಜಮೀನು ಒತ್ತುವರಿ ಮಾಡಿಕೊಂಡು ಸದರಿ ಜಮೀನಿನಲ್ಲಿ ಅಕ್ರಮವಾಗಿ ಮಣ್ಣು ಕಳ್ಳ ಸಾಗಾಣಿಕೆ ಮಾಡುತ್ತಿದ್ರು. ಸದರಿ ಕಂದಾಯ ಜಮೀನನ್ನು ಉಳಿಸಲು ಸತತ ಪ್ರಯತ್ನ ಮಾಡಿದ ನಿವೃತ್ತ ವಲಯ ಅರಣ್ಯ ಅಧಿಕಾರಿ ಹನುಮಂತಪ್ಪ ಗಾರಂಪಳ್ಳಿ ಇವರಿಗೆ ಕೀರ್ತಿ ಸಲ್ಲುತ್ತದೆ. ಅವರ ಈ ಒಂದು ಪ್ರಯತ್ನದಿಂದಾಗಿ ಮಾಡಬೂಳು ಗ್ರಾಮದಲ್ಲಿ 4 ಎಕರೆ ಜಮೀನಿನಲ್ಲಿ ನರ್ಸರಿ ಪ್ರಾರಂಭಿಸಿದ್ರು. ಅದರಂತೆ ಸದ್ಯ ಉಳಿದ ಎಕರೆ ಜಮೀನಿನಲ್ಲಿ ನೂತನವಾಗಿ ಪ್ರಾಣಿ ಸಂಗ್ರಹಾಲಯ ನಿರ್ಮಾಣಗೊಳ್ಳುತ್ತಿರುವುದು ಅತ್ಯಂತ ಸಂತೋಷದಾಯಕ ವಿಷಯವಾಗಿದೆ. ಆದ ಕಾರಣ ನೂತನವಾಗಿ ಲೋಕಾರ್ಪಣೆಗೊಳ್ಳುತ್ತಿರುವ ಪ್ರಾಣಿ ಸಂಗ್ರಹಾಲಯಕ್ಕೆ ಹನುಮಂತಪ್ಪ ಗಾರಂಪಳ್ಳಿ ಇವರ ಹೆಸರಿಡುವಂತೆ ಆಗ್ರಹಿಸುತ್ತೇವೆ ಎಂದರು. 1984ರಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆ ಗಾರ್ಡನ್ ಇದೆ. ಆ ಗಾರ್ಡನ್ನಲ್ಲಿ ಒಂದು ಮೃಗಾಲಯ ಪ್ರಾಣಿ ಸಂಗ್ರಹಾಲಯ ಪ್ರಾರಂಭ ಆಯಿತು. ಆವಾಗ ಈ ಪ್ರಾಣಿ ಸಂಗ್ರಹಾಲಯವನ್ನು ದೊಡ್ಡ ಪ್ರಮಾಣದಲ್ಲಿ ನಿರ್ಮಿಸಬೇಕು ಅಂತೇಳಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಅವರ ಒಂದು ಅನುದಾನದಲ್ಲಿ ಅಂದರೆ ಅಂದಾಜು 43 ಕೋಟಿ ಅಂದಾಜು ವೆಚ್ಚದಲ್ಲಿ ಕಾಳಗಿ ತಾಲೂಕಿನ ಮಾಡಬೂಳು ಗ್ರಾಮದಲ್ಲಿ ಒಂದು ಪ್ರಾಣಿ ಸಂಗ್ರಹಾಲಯವನ್ನು ನಿರ್ಮಿಸಲಾಗಿದೆ. ಸುಮಾರು ಅಂದಾಜು 42 ಎಕರೆ 30 ಗುಂಟೆ ಜಮೀನಿದೆ. ಆ ಜಮೀನಿನಲ್ಲಿ ಎಲ್ಲ ಪ್ರಾಣಿಗಳು ಪಕ್ಷಿಗಳು ಸೇರಿ ನಿರ್ಮಾಣಗೊಳ್ತಾ ಇದೆ. ಅದು ಭಾಳಷ್ಟು ಸಂತೋಷದ ವಿಷಯ. ಕೆಲವೊಬ್ಬರು ಇಲ್ಲಿ ಜನ ಭಾಳ ದೂರ ಹೋಗಿ ಇದು ಮಾಡ್ತಾ ಇದ್ದಾರಂತ ವ್ಯಕ್ತಪಡಿಸ್ತಾರೆ. ಆದರೆ ನಾವು ಅಲ್ಲಿ ಆಗ್ತಾ ಇರೋ ವಿಷಯಕ್ಕೆ ನಾವು ಬೆಂಬಲ ವ್ಯಕ್ತಪಡಿಸ್ತಿದ್ದೀವಿ ಮತ್ತು ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಇದರ ಜೊತೆಗೆ ಏನು ಸರ್ವೆ ನಂಬರ್ 48 ಏನಿದೆ, ಆ 48ರಲ್ಲಿ ಅಂದಾಜು 123 ಎಕರೆ ಜಮೀನು. ಆ ಜಮೀನಿನಲ್ಲಿ ಎಲ್ಲರೂ ಕೂಡ ಸುತ್ತಮುತ್ತ ಹಳ್ಳಿ ಜನರು, ಬೆಣ್ಣೂರು, ಆಮೇಲೆ ಸಣ್ಣೂರು, ಮಾಡಬೂಳು, ಆಮೇಲೆ ಮಾಡಬೂಳು ತಾಂಡ, ಈ ಥರದ ಎಲ್ಲ ಗ್ರಾಮಸ್ಥರು ಬಂದು ಏನು ಮಣ್ಣು ಕಳ್ಳ ಸಾಗಾಣಿಕೆ ಮಾಡಿಕೊಂಡು ಎಲ್ಲ ಜಮೀನು ಹಾಳು ಮಾಡ್ತಾಯಿದ್ರು. ಸರ್ಕಾರಿ ಜಮೀನು, ಅದು ರೆವಿನ್ಯೂ ಲ್ಯಾಂಡ್. ಆ ಕಾರಣಕ್ಕಾಗಿ ಏನು ಇಲ್ಲೊಬ್ಬರು ರೇಂಜ್ ಫಾರೆಸ್ಟ್ ಆಫೀಸರ್ ಹನುಮಂತಪ್ಪ ಅಂತಕ್ಕಂಥವ್ರಿದ್ದರು. ಅವರು ಏನು ಬಿಜಾಪುರ ವಲಯದಿಂದ ಕೆಲಸ ಮಾಡ್ತಕ್ಕಂಥವ್ರು ಡೋನಿಡಾ ಇದರಲ್ಲಿ. ಅವರು ಆ ಒಂದು ಜಾಗವನ್ನು ಉಳಿಸ್ಕೊಳ್ಳೋಕ್ಕೆ ಭಾಳಷ್ಟು ಮುತುವರ್ಜಿಯನ್ನು ವಹಿಸಿ ಒಂದು ಪ್ರಾರಂಭದಲ್ಲಿ ಒಂದು 40 ಎಕರೆ ರಕ್ಷಣೆ ಮಾಡಿದರು. ಅಲ್ಲಿ ಏನು ಸಸ್ಯ ಏನು ಗಾರ್ಡನ್ ಟೈಪ್ ಮಾಡಿದರು. ಆಮೇಲೆ ಮುಂದೆ ಏನು ಇನ್ನೂ ಜಾಗ ಉಳಿದಿತ್ತು, ಅದರಲ್ಲಿ ಕಬ್ಜೆ ಮಾಡಿ ಸರ್ಕಾರಕ್ಕೆ DC ಅವರಿಗೆ ಮತ್ತು ಸರ್ಕಾರಕ್ಕೆ ಅದು ಉಳಿಸ್ಕೊಳ್ಳೋಕ್ಕೆ ಭಾಳಷ್ಟು ಪ್ರಯತ್ನವನ್ನು ಮಾಡಿದರು. ಈ ಕಾರಣಕ್ಕಾಗಿ ನಾವು ಏನು ಆ ಸಂದರ್ಭದಲ್ಲಿ ಅರಣ್ಯಾಧಿಕಾರಿಯಾಗಿ ಸರ್ಕಾರ ಜಮೀನನ್ನು ಉಳಿಸ್ಕೊಟ್ಟು ಇವತ್ತು ಅದೇ ಸರ್ಕಾರಿ ಜಮೀನಿನಲ್ಲಿ ಅಂದರೆ 43 ಎಕರೆ 32 ಗುಂಟೆ ಜಮೀನಿನಲ್ಲಿ ಏನು ಪ್ರಾಣಿ ಸಂಗ್ರಹಾಲಯ ತಯಾರಾಗ್ತದೆ. ಆ ಒಂದು ಪ್ರಾಣಿ ಸಂಗ್ರಹಾಲಯಕ್ಕೆ ಹನುಮಂತಪ್ಪ ಗಾರಂಪಳ್ಳಿ ಹೆಸರಿಡಬೇಕಂತ. ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ 100ಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ. ತಡ ಯಾಕೆ? ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ
ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.